ವೆಲ್ಕಮ್ ಟು ದ ಲರ್ನಿಂಗ್ ವೆಬಿನಾರ್ಸ್. ಫಸ್ಟ್ ನನ್ನ ಇಂಟ್ರೊಡಕ್ಷನ್ನ ಕೊಡ್ತೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ 2 ಇಯರ್ಸಿಂದ ಸೆಮಿನಾರ್ನ ನಡೆಸ್ಕೊಡ್ತಾ ಇದ್ದೀನಿ. ಸೊ ಈಗ ನಮ್ಮ ಕಂಪನಿ ಇಂಟ್ರೊಡಕ್ಷನ್ ಕೊಡೋದಾದರೆ ಕ್ಯಾಪಿಟಲ್ ಕಂಪ್ಯೂಟರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಸೆಮಿನಾರ್ನ ಲಕ್ಷಾಂತರ ಮಕ್ಕಳು ಅಟೆಂಡ್ ಮಾಡಿ ಅವರ ಅಭಿಪ್ರಾಯನ ಕೂಡ ತಿಳಿಸಿರ್ತಾರೆ. ನಾನು ಅದನ್ನು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ತುಂಬ ಮಕ್ಕಳು ಅವರ ಕ್ಲಾಸಸ್ನ ತಗೊಂಡು ಅವರ ಅಭಿಪ್ರಾಯನ ಕೂಡ ನಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಇದು ಬೇರೆ ಮಕ್ಕಳು ಕೊಟ್ಟಿರೋ ಕಮೆಂಟ್ಸ್ ಅಂಡ್ ಸ್ಟಾರ್ಟ್ಸ್ ಆಗಿರುತ್ತೆ. ಸೊ ಇವಾಗ ಬನ್ನಿ ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡಿ ಏನೇನು ಕೋರ್ಸಸ್ ಇದೆ ಅದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಅಕಾಡೆಮಿ ಕೋರ್ಸಸ್ ಅಂತ ಬರುತ್ತೆ. ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಅಕಾಡೆಮಿ ಕೋರ್ಸಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಿಗ್ರಿ, ಡಿಪ್ಲೊಮಾ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ವೊಕೇಶನಲಿ ಕೋರ್ಸಸ್. ಅದರಲ್ಲಿ ನಾನು ನಿಮಗೆ ಫಸ್ಟ್ ನಿಮಗೆ ತೋರಿಸ್ಕೊಡೋದು ಅಕಾಡೆಮಿ ಕೋರ್ಸಸ್. ಸೊ ಅಕಾಡೆಮಿ ಕೋರ್ಸ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ಸೆಲೆಕ್ಟಿವ್ ಬೋರ್ಡ್ ಅಂತ ಬರುತ್ತೆ. ಕರ್ನಾಟಕ ಸ್ಟೇಟ್ ಬೋರ್ಡ್, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, CBSE ಬೋರ್ಡ್, ತುಂಬಾನೇ ಬೋರ್ಡ್ಸ್ ಇರುತ್ತೆ. ನೀವು ಯಾವ ಮೀಡಿಯಮಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀರೋ ಆ ಮೀಡಿಯಂನ ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂನ ತಗೊಂಡಾಗ ಇಲ್ಲಿ ನಿಮಗೆ ಬೇಕಾಗಿರೋ, ನೀವೆಲ್ಲ ಸೆಕೆಂಡ್ PU ಆರ್ಟ್ಸ್ ಮಕ್ಕಳಾಗಿರೋ ಕಾರಣಕ್ಕೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸೆಕೆಂಡ್ PUC ಆರ್ಟ್ಸ್ನ ತಗೊತಿದ್ದೀನಿ. ಇಲ್ಲಿ ನಮಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜೋಗ್ರಫಿ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಒಂದು ಸಬ್ಜೆಕ್ಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿಯೇ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಬೇಕಾಗಿದೆ ಎಲ್ಲ ಸಬ್ಜೆಕ್ಟ್ಸ್ ನೀವು ತಗೊಬೋದು. ಸೊ ನಾನಿಲ್ಲಿ ಎಕನಾಮಿಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಚಾಪ್ಟರ್ ಈ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್, ಎಕ್ಸಸೈಸ್ ಸೊಲ್ಯೂಷನ್ಸ್ ಆ್ಯಂಡ್ FA ಕ್ವಶನ್ಸ್ನ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಫಸ್ಟ್ ನಿಮಗೆ ಥಿಯರಿ ಕ್ಲಾಸಸ್ ಏನಕ್ಕಂದ್ರೆ ಪಾಠನ ಯಾವ ರೀತಿ ಕ್ಲಿಯರಾಗಿ ಅರ್ಥ ಮಾಡ್ಕೊತಿರೋ ಅದೇ ರೀತಿಯೇ ನಿಮಗೆ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗೋಕ್ಕಾಗೋದು. ನಾನು ನಿಮಗೆ ಒಂದು ಪಾಠನ ತೋರಿಸ್ಕೊಡ್ತೀನಿ, ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. Okay, future market which covers sale and purchase of foreign exchange for future delivery. ಅಂದ್ರೆ in the daily nature ಆಗ ಏನಾಗ್ತಾ ಪ್ರೆಸೆಂಟ್ಗೆ whatever it is covering, it is your spot nature, and for the future ನಾಳೆ ದಿನಕ್ಕೆ ಏನಾದರೂ ಡೆಲಿವರಿ ಮಾಡಬೇಕು ಅಂದರೆ that will be your future market. ಓಕೆ ಮಕ್ಕಳೇ, ನೀವು ನೋಡ್ಬೋದು ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲೆಲ್ಲ ನಿಮ್ಗೊಂದು ಡೌಟ್ ಬಂದಿರ್ಬೋದು. ಕಾಲೇಜಲ್ಲಿ ಆಗಿದ್ರೆ ಟೀಚರ್ ಪಾಠ ಮಾಡುವಾಗ ಏನೇ ಡೌಟ್ಸ್ ಇದ್ನೋ ಅವ್ರನ್ನ ಕೇಳ್ಬೋದು. ಬಟ್ ಇಲ್ಲಿ ಯಾವ ರೀತಿ ಕೇಳೋದಂತ ನಿಮ್ಮ ಎಲ್ಲರಿಗೂ ಇಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಬಾಯ್ ಐಕಾನ್ ಕೋಟ್ ಹಾಕ್ಕೊಂಡು. ಸೊ ಅವರ ಹೆಸರು ಬಂದು ಕ್ರಿಶ್ ಅಂತ. ಸೊ ಜಸ್ಟ್ ಕ್ರಿಶ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಟೈಪ್ ಯುವರ್ ಕ್ವಶನ್. ಈ ಪಾಠದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ನಿಮ್ಮ ಕ್ವಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಗೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಒಂದು ವೇಳೆ ನಿಮಗೆ ಕ್ವಶನ್ನ ಟೈಪ್ ಮಾಡೋಕೆ ಗೊತ್ತಾಗ್ತಿಲ್ಲ ಅಂದ್ರೂ ವಾಯ್ಸ್ ಮೈಕ್ನ ಕೊಟ್ಟಿರ್ತೀವಿ. ಜಸ್ಟ್ ಮೈಕ್ ಮೇಲೆ ಕ್ಲಿಕ್ ಮಾಡಿ ಕ್ವಶನ್ನ ಕೇಳಿದ್ರೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಮ್ಯಾಮ್ ನನಗೆ ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿ ಬೇಕಂದ್ರೂ ಕೂಡ ನಿಮಗೆ ತುಂಬಾ ಲ್ಯಾಂಗ್ವೇಜಸ್ ಇರುತ್ತೆ. ಕನ್ನಡನ ಕ್ಲಿಕ್ ಮಾಡಿದ ತಕ್ಷಣ ಕನ್ನಡದಲ್ಲಿ ಚೇಂಜ್ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ಬೇಕಾದರೂ ಅಥವಾ ಹಿಂದಿಯಲ್ಲಿ, ಕನ್ನಡದಲ್ಲಿ ಬೇಕಾದರೂ ಕೂಡ ನೀವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಬೋದು. ಸೊ ಅದೇ ರೀತಿಯೇ ನಿಮಗೆ ಎಲ್ಲ ಚಾಪ್ಟರ್ದು ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ನಿಮಗೆ ಪಾಠಗಳಿರುತ್ತೆ. ನೀವು ಯಾವ ಪಾಠ ಬೇಕಾದರೂ ಕೂಡ ನಮ್ಮ ಕಡೆಯಿಂದ ಈಸಿಯಾಗಿ 10 ಟೈಮ್ಸ್ ಬೇಕಾದರೂ ಕೂಡ ಅಟೆಂಡ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಿಮಗೆ ಚಾಪ್ಟರ್ ಈ ನೋಟ್ಸ್. ತುಂಬ ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಬಂದು ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳೋದು. ತುಂಬಾ ಇನ್ಕಂಪ್ಲೀಟ್ ಇರುತ್ತೆ ರಜಾ ಆಗಿದಾಗ ಅಥವಾ ಕಾಲೇಜ್ಗೆ ಹೋಗಿ ತುಂಬ ಕೊಟ್ಟಾಗ. ಸೊ ನಮ್ಮ ಕಡೆಯಿಂದ ಎಲ್ಲ ಚಾಪ್ಟರಲ್ಲಿ ಕೂಡ ನಿಮಗೆ ಚಾಪ್ಟರ್ ಈ ನೋಟ್ಸ್ನ ಕೊಟ್ಟಿರ್ತೀವಿ. ಈಸಿ ಮೆಥಡಲ್ಲಿ ಕಂಪ್ಲೀಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಒಂದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಾನು ಒಂದು ಚಾಪ್ಟರ್ನ ತೊಗೊಂಡಾಗ ನೀವು ನೋಡ್ಬೋದು, ಇದು ನಿಮ್ಮ ಚಾಪ್ಟರ್ ಆಗಿರುತ್ತೆ ನೋಟ್ಸ್ಗಳು. ಸೊ ನಿಮ್ಗೆ ಯಾವ ನೋಟ್ಸ್ ಇನ್ಕಂಪ್ಲೀಟ್ ಇದೆಯಾ ಆ ನೋಟ್ಸ್ನ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ಇದರಲ್ಲಿ ಕೂಡ ನಿಮಗೆ ಲಾಂಗ್ ನೋಟ್ಸ್ ಬೇಕಾಗುತ್ತೆ, ಶಾರ್ಟ್ ನೋಟ್ಸ್ ಬೇಕಾಗುತ್ತೆ, ಡಿಸ್ಕ್ರಿಪ್ಟಿವ್ ನೋಟ್ಸ್ ಬೇಕಾಗಿರುತ್ತೆ. ಯಾವುದೇ ನೋಟ್ಸ್ ಬೇಕಾದರೂ ಕೂಡ ನೀವು ತೊಗೊಬೋದು. ಸೊ ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು. ಇಂಗ್ಲೀಷಲ್ಲಿ ಇದೆಯಾ ಅಂದರೆ ಜಸ್ಟ್ ಕನ್ನಡನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೋಟ್ಸ್ ಎಲ್ಲ ಕನ್ನಡದಲ್ಲಿ ಚೇಂಜ್ ಆಗುತ್ತೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇದೇ ರೀತಿಯಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು. ಎಷ್ಟೇ ನೋಟ್ಸ್ ಇನ್ಕಂಪ್ಲೀಟ್ ಇದ್ರೂ ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ನೆಕ್ಸ್ಟ್ ನಿಮಗೆ ಟಾಪಿಕ್ ಎಕ್ಸ್ಪ್ಲನೇಷನ್ಸ್. ಎಲ್ಲ ಚಾಪ್ಟರಲ್ಲಿ ಎಲ್ಲ ಟಾಪಿಕ್ಸ್ದು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಎಕ್ಸಾಮ್ಗೆ ಪ್ರಿಪೇರ್ ಆದಾಗ ನೀವು ಈಸಿಯಾಗಿ ಟಾಪಿಕ್ಸ್ನ ತಗೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ನಮ್ಮ ಕಡೆಯಿಂದ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಲ್ಲರಿಗೂ. ಸೊ ಇದೇ ರೀತಿನೇ ಇರುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸಸೈಸ್ ಸೊಲ್ಯೂಷನ್ಸ್. ಸೊ ನಮ್ಮ ಕಡೆಯಿಂದ ಎಕ್ಸಸೈಸ್ ಸೊಲ್ಯೂಷನ್ಸ್ ನಿಮಗೆ ಎಲ್ಲ ಚಾಪ್ಟರಲ್ಲಿ ಕೂಡ ಇರುತ್ತೆ. ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಮೇನ್ ಅಂತ ಬಂದಾಗ FA ಕ್ವಶನ್ಸ್ ಆಗಿರುತ್ತೆ. ಯಾಕಂದರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಾಗ ಮೇನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್. ಸೊ ನಮ್ಮ ಕಡೆಯಿಂದ FA ಕ್ವಶನ್ಸಲ್ಲಿ ನಿಮಗೆ ಎಲ್ಲ ಚಾಪ್ಟರಲ್ಲಿ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆದಾಗ FA ಕ್ವಶನ್ಸ್ನ ಕೊಟ್ಟಿರ್ತೀವಿ. ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್.
ಎಕ್ಸಾಮ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ನಿಮಗೆ ರಿವಿಷನ್ ಕ್ಲಾಸಸ್ ಇರುತ್ತೆ, ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್, ಮಾಕ್ ಎಕ್ಸಾಮ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಏನಕ್ಕಂದ್ರೆ ಇವಾಗ ನೀವೆಲ್ಲರೂ ಸೆಕೆಂಡ್ PU ಓದ್ತಾ ಇರೋದು, ನಿಮಗೆ ಎಲ್ಲ ಮಕ್ಳಿಗೂ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಬೋರ್ಡ್ ಎಕ್ಸಾಮ್ಸ್ ಅಂತ ಬಂದಾಗ ಪ್ರೀವಿಯಸ್ ಇಯರ್ ಮಾಡೆಲ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಕಡೆಯಿಂದ ಬಂದು ನಿಮಗೆ ಚಾಪ್ಟರ್ ಟೆಸ್ಟ್, ಟಾಪಿಕ್ ಟೆಸ್ಟ್ ಎಲ್ಲ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ 1 ಚಾಪ್ಟರ್ ಟೆಸ್ಟ್ ತಗೊಂಡು ತೋರಿಸ್ಕೊಡ್ತೀನಿ, ನೀವೆಲ್ಲ ನೋಡ್ಬೋದು. ನೀವು ಯಾವ ಚಾಪ್ಟರಲ್ಲಿ ಪ್ರಿಪೇರ್ ಆಗಿರ್ತೀರೋ ಆ ಚಾಪ್ಟರ್ದು ಟೆಸ್ಟ್ನ ತಗೊಬೋದು. ನಾನು ರ್ಯಾಂಡಮ್ ಆಗಿ ಫಾರ್ ಎಕ್ಸಾಂಪಲ್ಗೆ 1 ಚಾಪ್ಟರ್ ಟೆಸ್ಟ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಒಂದು 10 ಕ್ವೆಶನ್ಸ್ ಬರುತ್ತೆ, ಮಲ್ಟಿಪಲ್ ಇರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ನಿಮಗೆ ಟೆಸ್ಟ್ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡನ ಸೆಲೆಕ್ಟ್ ಮಾಡಿದ್ರೆ ಕ್ವೆಶನ್ಸ್ ಎಲ್ಲ ಕನ್ನಡದಲ್ಲಿ ಚೇಂಜ್ ಆಗುತ್ತೆ, ಅಥವಾ ಇಂಗ್ಲೀಷಲ್ಲಿ ಬೇಕಾಗಿದ್ರೆ ಇಂಗ್ಲೀಷಲ್ಲಿ ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್ ಯಾವ್ದು ಬೇಕಾದ್ರೂ ತೊಗೊಬೋದು. ನಾನು ರ್ಯಾಂಡಮ್ ಆಗಿ ಆನ್ಸರ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ನೀವು ಯಾವ್ದು ಕರೆಕ್ಟಾಗಿ ಓದಿರ್ತೀರೋ, ಯಾವ್ದು ಕರೆಕ್ಟ್ ಅಂತ ನಿಮಗೆ ಗೊತ್ತಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಟೆಸ್ಟ್ನ ನೀವು ತೊಗೊಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಒಂದು ಟೆಸ್ಟ್ನ ತೊಗೊಂಡು ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 10 ಕ್ವೆಶನ್ಸ್ಗೂ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಸಬ್ಮಿಟ್ನ ಕೊಟ್ಟಾಗ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಕರೆಕ್ಟ್ ಬಂದಿದೆ, ಎಷ್ಟು ತಪ್ಪು ಬಂದಿದೆ ಅಂತ. ಇಲ್ಲಿ ನೀವು ನೋಡ್ಬೋದು. ಸೊ 1 ಕರೆಕ್ಟ್ ಬಂದಿದ್ರೆ 1 ತಪ್ಪು ಬಂದಿರುತ್ತೆ. ಯಾವ ತಪ್ಪಾಗಿದೆಯೋ ಅದಕ್ಕೆ ಕರೆಕ್ಟ್ ಆನ್ಸರ್ ಕೂಡ ನಾವೇ ಕೊಟ್ಟಿರ್ತೀವಿ, ಜೊತೆಲಿ ಎಕ್ಸ್ಪ್ಲನೇಷನ್ಸ್ ಕೂಡ ನಾವೇ ಕೊಟ್ಟಿರ್ತೀವಿ. ಸೊ ಇದೇ ರೀತಿ ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್ ನೀವು ಎಷ್ಟು ಸತಿ ಬೇಕಾದ್ರೂ ತಗೊಂಡು ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇಲ್ಲಿ ಕೂಡ ನಿಮಗೆ ಮಾಡೆಲ್ ಪೇಪರ್ಸ್ನ ಕೊಟ್ಟಿರ್ತೀವಿ. ಸೊ PDF ಮುಖಾಂತರ ನೀವು ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಪರ್ಸನಲೈಸ್ ಪ್ಯಾನಲ್. ಇಲ್ಲಿ ಬಂದು ನಿಮಗೆ ಸೇವ್ ಚಾಟ್ಸ್ ಬರುತ್ತೆ, ಪ್ರೈವೇಟ್ ವಿಡಿಯೋಸ್ ಬರುತ್ತೆ, ಮಾಕ್ ಎಕ್ಸಾಮ್ಸ್ ಕೋರ್ಸ್ ಬರುತ್ತೆ, ಜೊತೆಯಲ್ಲಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಕೂಡ ನೀವು ಚೆಕ್ ಮಾಡ್ಕೊಬೋದು. ಇದೇ ರೀತಿನೇ ಎಲ್ಲ ಚಾಪ್ಟರ್ದು ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೂಡ ನೀವು ಕ್ಲಾಸಸ್ನ ತೊಗೊಂಡು ಈಸಿಯಾಗಿ ನಿಮ್ಮ ಸೆಕೆಂಡ್ PUನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಆಲ್ಮೋಸ್ಟ್ ಸೆಕೆಂಡ್ PU ಮಕ್ಕಳೆಲ್ಲರೂ ಕೂಡ ಕಾಂಪಿಟೇಟಿವ್ ತಗೊತಾರೆ. ನಮ್ಮ ಕಡೆಯಿಂದ ನಿಮಗೆ ಕಾಂಪಿಟೇಟಿವ್ ಕೂಡ ಇರುತ್ತೆ. ಕಾಂಪಿಟೇಟಿವ್ ಅಂತ ಬಂದಾಗ ತುಂಬಾ ಕೋರ್ಸ್ ಆಗಲಿ ನಿಮಗೆ ಜಾಬ್ಗೆ ರಿಲೇಟ್ ಆಗಿರೋ ಕೋರ್ಸಸ್ ಇರುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮ್ಗೆ ತಗೊಳ್ಳೋ ಪ್ಲ್ಯಾನ್ ಇದ್ರೂ ಕೂಡ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದನೇ ತೊಗೊಬೋದು. ಸೊ ನೆಕ್ಸ್ಟ್ ಮೇಯ್ನ್ ಆಗಿ ನಿಮಗೆ ಕಂಪ್ಯೂಟರ್ ಕೋರ್ಸ್, ಟೆಕ್ನಿಕಲ್ ಕೋರ್ಸಸ್ ಅಂತ ಬಂದಾಗ ನಿಮ್ಗೆ ಎಲ್ಲರೂ ಅನ್ಕೊಬೋದು, ಓಕೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅಥವಾ ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ರೆ ಈಸಿಯಾಗಿ ಜಾಬ್ ಮಾಡ್ಬೋದು ಅಂತ. ಬಟ್ ಖಂಡಿತ ಆಗೋದಿಲ್ಲ. ನೀವು ಏನೇ ಎಜುಕೇಷನ್ ಮಾಡಿದ್ರು ಕಂಪ್ಯೂಟರ್ ನಾಲೆಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಫಸ್ಟ್ ಬೇಸಿಕ್ಸ್, MS ಆಫೀಸ್, ಟ್ಯಾಲಿ, ಗ್ರಾಫಿಕ್ ಅನಿಮೇಷನ್ ಆ ಥರ ನಿಮಗೆ ಬೇಸಿಕ್ಸಲ್ಲಿ ಆಗಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಟ್ಯಾಲಿನ ತಗೊಂಡಾಗ ಟ್ಯಾಲಿಯಲ್ಲಿ ತುಂಬಾ ಕೋರ್ಸಸ್ ಇರುತ್ತೆ. 1 ಕ್ಲಾಸ್ನ ನಿಮಗೆ ತೋರಿಸ್ಕೊಡ್ತೀನಿ, ಅದು ನಿಮಗೆ GST ಆಗಿರುತ್ತೆ. GST ಕ್ಲಾಸ್ನ ತೋರಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಎಷ್ಟು ಕೋರ್ಸ್ ಬೇಕಾದರೂ ಕೂಡ ನೀವು ಕಲಿಬೋದು. ಇದರಲ್ಲಿ ಕೂಡ ನಿಮಗೆ ಚಾಪ್ಟರ್ ನೋಟ್ಸ್, ಥಿಯರಿ ಕ್ಲಾಸಸ್, FA ಕ್ವಶನ್ಸ್ ತುಂಬಾ ಕೋರ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಥಿಯರಿ ಕ್ಲಾಸ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು. ಅದೇ ರೀತಿ ನಿಮಗೆ ಯಾವುದೇ ಥಿಯರಿ ಕ್ಲಾಸಸ್ ಬೇಕಾದರೂ ಕೂಡ ನೀವು ತೊಗೊಬೋದಾಗಿರುತ್ತೆ. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಮಕ್ಕಳೇ. Mr. Matthew would charge IGST at 5% on rupees 1,500, and that is rupees 75. Now, let's understand the position of Mr. Matthew. The amount of IGST payable by Mr. Matthew is 75 rupees. ಸೊ ಮಕ್ಕಳೇ ನೀವೆಲ್ಲ ನೋಡ್ಬೋದು ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಕೂಡ ನಿಮ್ಗೆ ಏನಾರ ಡೌಟ್ ಬಂದಾಗ ಕ್ರಿಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಚಾಟ್ ಬಾಕ್ಸ್ ಬರುತ್ತೆ. ಏನೇ ಡೌಟ್ ಇದ್ರೂ ಕ್ವೆಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇಮ್ಮಿಡಿಯೇಟ್ ಆನ್ಸರ್ ಕೂಡ ಬಂದ್ಬಿಡುತ್ತೆ. ಒಂದು ವೇಳೆ ನಿಮಗೆ ಕ್ವೆಶನ್ ಟೈಪ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಮೈಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ವೆಶನ್ನ ಕೇಳಿದ್ರೆ ಇಮ್ಮಿಡಿಯೇಟ್ ಆನ್ಸರ್ ಕೂಡ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ನಿಮಗೆ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಡ ಕನ್ನಡದಲ್ಲಿ ಬೇಕಾದರೂ ಕೂಡ ತುಂಬಾ ಲ್ಯಾಂಗ್ವೇಜಸ್ ಕೊಟ್ಟಿರ್ತೀವಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದಾಗ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದ್ರೆ ಲ್ಯಾಂಗ್ವೇಜಿಗೆ ಚೇಂಜ್ ಆಗುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ. ಇದೇ ರೀತಿ ನೀವು ಎಷ್ಟೇ ಕೋರ್ಸಸ್ಗಳನ್ನ ಕಲಿತರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ಸ್ ಇರುತ್ತೆ. ಯಾವ ರೀತಿ ಅಂತ ಅಂದ್ಕೊಂಡ್ರೆ ಇವಾಗ ನೀವು ಫುಲ್ ಕೋರ್ಸಸ್ನ ಕಲಿತೀರಾ ಅಂದರೆ ಸರ್ಟಿಫಿಕೇಶನ್ ಹಬ್ಬಲ್ಲಿ ಬಂದು ನಿಮಗೆ ಆನ್ಲೈನ್ ಎಕ್ಸಾಮ್ನ ಇರುತ್ತೆ. ಆನ್ಲೈನ್ ಎಕ್ಸಾಮ್, ಟಾಪಿಕ್ ಟೆಸ್ಟ್, ಕ್ವಿಕ್ ಟೆಸ್ಟ್, ಮಾಕ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಜೊತೆಲಿ ಆನ್ಲೈನ್ ಎಕ್ಸಾಮ್ನ ತಗೊಂಡಾಗ ಪರ್ಸನಲೈಸ್ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ ಮೈ ಸರ್ಟಿಫಿಕೇಟ್, ನಿಮ್ಮ ಸರ್ಟಿಫಿಕೇಟ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ರೀಸೆಂಟಾಗಿ ಒಂದು ನಮ್ಮ ಕಡೆಯಿಂದ ಕಂಪ್ಯೂಟರ್ ಕೋರ್ಸಸ್ನ ಕಲ್ತ್ಕೊಂಡು ಸರ್ಟಿಫಿಕೇಟ್ನ ತೊಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ನಿಮಗೆ ತೋರಿಸ್ತೀನಿ, ನೀವೆಲ್ಲ ನೋಡ್ಬೋದು. ಆ ಮಗು ಹೆಸರು ಬಂದು ಚೈತ್ರ ಅಂತ MS ವರ್ಡ್ ತೊಗೊಂಡಿದ್ರು. ರೀಸೆಂಟಾಗಿ 7ನೇ ತಾರೀಕು 7ನೇ ತಿಂಗಳಲ್ಲಿ ಕೋರ್ಸಸ್ನ ಕಂಪ್ಲೀಟ್ ಮಾಡಿದ್ದಾರೆ. 92% ತೊಗೊಂಡು A ಗ್ರೇಡ್ ಕೂಡ ತೊಗೊಂಡಿದ್ದಾರೆ. ಸೊ ಇದೇ ರೀತಿ ನೀವು ಎಷ್ಟೇ ಕೋರ್ಸಸ್ಗಳನ್ನ ಕಲಿತರೂ ಕೂಡ ಆ ಕೋರ್ಸಸ್ಗೆ ಸಂಬಂಧಪಟ್ಟಾಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ಸ್ ಕೂಡ ಬರುತ್ತೆ. ಸೊ ಇಷ್ಟೊತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದು ಬೇಸಿಕ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಸರ್ಟಿಫಿಕೇಶನ್ ಇನ್ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಕೂಡ ಇರುತ್ತೆ.
ಸೊ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ನಿಮಗೆ ಪ್ರೊಫೆಷನಲ್ ಕೋರ್ಸಸ್ಗಳಾಗಿರುತ್ತೆ. ಇದರಲ್ಲಿ ನಿಮಗೆ ಎಷ್ಟೇ ಕೋರ್ಸ್ ಬೇಕಾದರೂ ಕಲ್ತ್ಕೊಂಡು ಆ ಕೋರ್ಸ್ಗೆ ಸಂಬಂಧಪಟ್ಟಿದ್ದ ಸರ್ಟಿಫಿಕೇಟ್ ತಗೊಂಡು ಅದೇ ಬೇಸ್ ಮೇಲೆ ನೀವು ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಿಮಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಆಗಿರುತ್ತೆ. ಸೊ ಜಾಬ್ಗೆ ಸಂಬಂಧಪಟ್ಟಿದ್ದ ಕೋರ್ಸಸ್. ಸೊ ನಿಮಗೆ ಇದರಲ್ಲಿ ಬಂದು ಯಾವುದೇ ಕೋರ್ಸಸ್ಗಳನ್ನ ಕಲ್ತ್ಕೊಂಡ್ರು ಕೂಡ ಇದೆಲ್ಲ ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದ ಕೋರ್ಸಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಕೋರ್ಸ್ನ ಕಲ್ತರೂ ಕೂಡ ನಿಮಗೆ ಆ ಕೋರ್ಸಿಗೆ ಸಂಬಂಧಪಟ್ಟಿದ್ದ ಸರ್ಟಿಫಿಕೇಟ್ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಮುಖಾಂತರ ನೀವು ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರೋ ಅದೇ ಬೇಸ್ ಮೇಲೆ ನೀವು ಜಾಬ್ನ ಕೂಡ ಪ್ಲೇಸ್ಮೆಂಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ವೆಕೇಶ್ನಲಿ ಕೋರ್ಸಸ್. ವೆಕೇಶ್ನಲಿ ಕೋರ್ಸಸ್ ಅಂತ ಬಂದಾಗ ಎಲ್ಲ ಮಕ್ಕಳಲ್ಲೂ ಎಜುಕೇಷನ್ನ ಬಿಟ್ಟು ಒಬ್ಬೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ಸ್ ಇರುತ್ತೆ. ಇಲ್ಲಿ ನಿಮಗೆ ಅಡಿಷ್ನಲ್ ಆಗಿ ತುಂಬಾನೇ ಕೋರ್ಸಸ್ಗಳಿರುತ್ತೆ. ಯಾವುದೇ ಕೋರ್ಸಸ್ಗಳನ್ನ ಬೇಕಾದ್ರೂ ಕೂಡ ತಗೊಬೋದು. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್. ಇದರಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಬಂದು ಇಂಗ್ಲಿಷ್ ಫಾರ್ ಜಾಬ್ ಇಂಟರ್ವ್ಯೂ ಜೊತೆಲಿ ಕಮ್ಯುನಿಕೇಶನ್ ಫಾರ್ HR. ಸೊ ಇದು ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದರಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಯಾವ ರೀತಿ ಇಂಟರ್ವ್ಯೂ ತೊಗೊಳೋದು ತುಂಬಾನೇ ಅಡಿಷ್ನಲ್ ಕೋರ್ಸಸ್ಗಳಿರುತ್ತೆ. ಈಸಿಯಾಗಿ ಈ ಕೋರ್ಸಸ್ನೆಲ್ಲ ಕಲ್ತ್ಕೊಂಡ್ರೆ ಈ ಕೋರ್ಸಸ್ ಕೂಡ ನಿಮಗೆ ಸರ್ಟಿಫಿಕೇಟ್ಸ್ ನಮ್ಮ ಕಡೆಯಿಂದ ಅಪ್ರೂವಲ್ ಆಗುತ್ತೆ. ಸೊ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಬಂದು ನಿಮಗೆ ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅಂತ ಬಂದಾಗ ಮೇನ್ ನಿಮಗೆ ಫಸ್ಟ್ ಆಗಿ ಕಾಣಿಸೋದು ಸ್ಪೋಕನ್ ಇಂಗ್ಲೀಷ್. ಏನಕ್ಕಂದ್ರೆ ತುಂಬ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಮ್ಯಾಮ್ ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ, ಬಟ್ ನಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ. ಸೊ ನಮ್ಮ ಕಡೆಯಿಂದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಕೊಟ್ಟಾಗ ಈಸಿಯಾಗಿ ಇಂಗ್ಲೀಷ್ ಮಾತಾಡೋದನ್ನ ನೀವು ಕಲಿಬೋದು. ಅದ್ರ ಜೊತೆಗೆ ತುಂಬಾನೇ ಅಡಿಷ್ನಲ್ ಕೋರ್ಸಸ್ಗಳು ಕೂಡ ನಿಮಗೆ ಇರುತ್ತೆ. ಈಸಿಯಾಗಿ ಈ ಕೋರ್ಸಸ್ಗಳನ್ನ ನೀವು ಫ್ರೀ ಆಗಿದ್ದಾಗ ಕಲಿಬೋದು ಮಕ್ಕಳೇ. ಸೊ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಡೈಲಿ ಬಂದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ಕ್ರಿಶ್ ಮೇಲೆ ನೀವು ನೋಡ್ಬೋದು ಒಂದು L ಸಿಂಬಲ್ ಇರುತ್ತೆ. ಸೊ ಇದು ಹೋಮ್ವರ್ಕ್ ಅಸಿಸ್ಟೆಂಟ್. ಇದ್ರಲ್ಲಿ ಪ್ರತಿದಿನ ನಿಮಗೆ ಹೋಮ್ವರ್ಕ್ ಕೊಟ್ಟಾಗ ಕಾಲೇಜಲ್ಲಿ ಎಷ್ಟೇ ಕ್ವಶನ್ಸ್ಗೆ ಹೋಮ್ವರ್ಕ್ ಕೊಟ್ಟಾಗ ನೀವು ಏನು ಮಾಡ್ತೀರಾ, ಫ್ರೆಂಡ್ಸ್ನ ಕೇಳೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದು ಮಾಡ್ತೀರಾ. ಬಟ್ ಇನ್ನು ಮುಂದೆ ನಮ್ಮ ಕಡೆಯಿಂದ ಜಸ್ಟ್ L ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ವರ್ಕ್ ಅಸಿಸ್ಟೆಂಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಹೋಮ್ವರ್ಕ್ ಎಷ್ಟೇ ಕೊಟ್ಟರು ಕಂಪ್ಲೀಟ್ ಮಾಡ್ಕೊಬೋದು. ನಾನು ಫಾರ್ ಎಕ್ಸಾಂಪಲ್ ತಗೊತೀನಿ, ಫಿಲ್ ಮಾಡ್ಕೊಬೇಕು. ಇದನ್ನು ಸೆಲೆಕ್ಟ್ ಯೋರ್ ಬೋರ್ಡ್ ಇಂಗ್ಲೀಷ್ ಮೀಡಿಯಮ್ನ ತೊಗೊತೇನೆ. ನೆಕ್ಸ್ಟ್ ಸೆಲೆಕ್ಟ್ ಯೋರ್ ಕ್ಲಾಸ್. ನೀವು ಯಾವ ಕ್ಲಾಸ್ ಅಂತೀರೋ, ನೀವೆಲ್ಲ ಸೆಕೆಂಡ್ PU ಆರ್ಟ್ಸ್ ಮಕ್ಕಳಾಗಿರೋ ಕಾರಣಕ್ಕೆ ಸೆಕೆಂಡ್ PUC ಆರ್ಟ್ಸ್ನ ತೊಗೊತಿದ್ದೀನಿ. ಆ ಆರ್ಟ್ಸಲ್ಲಿ ಯಾವ ಸಬ್ಜೆಕ್ಟ್ಸಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಎಕನಾಮಿಕ್ಸ್ ಅದೆಲ್ಲ ಆಗಿರ್ಬೋದು. ನಾನು ನಿಮಗೆ ಎಕನಾಮಿಕ್ಸ್ನ ತೊಗೊತೀನಿ. ಎಕನಾಮಿಕ್ಸಲ್ಲಿ ಒಂದು ಕ್ವಶನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗಿರುತ್ತೆ. ಸೊ ನಾನು ಒಂದು ಕ್ವಶನ್ನ ಟೈಪ್ ಮಾಡ್ಕೊತೀನಿ. ಹೋಮ್ವರ್ಕ್ ಯಾವುದಕ್ಕೆ ಬೇಕಾಗಿದೆಯೋ ಅದನ್ನು ನೀವು ಅದೇ ರೀತಿ ನಿಮಗೆ ಯಾವ ಕ್ವಶನ್ನ ಕೊಟ್ಟಿರ್ತಾರೋ ಆ ಕ್ವಶನ್ನ ನೀವು ತಗೊಬೋದು. ಸೊ ಒಂದು ಕ್ವಶನ್ನ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ 1 ಲೈನ್ ಆನ್ಸರ್ ಬೇಕಾಗ್ಬೋದು, ಅಥವಾ ಶಾರ್ಟ್ ಆನ್ಸರ್ ಬೇಕಾಗ್ಬೋದು, ಅಥವಾ ಲಾಂಗ್ ಆನ್ಸರ್ ಬೇಕಾಗಿರ್ಬೋದು. ಫಾರ್ ಎಕ್ಸಾಂಪಲ್ 1 ಲೈನ್ ಆನ್ಸರ್ ಅಂದರೆ 1 ಲೈನ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ 1 ಲೈನ್ ಆನ್ಸರ್ ಬರುತ್ತೆ. ಅದೇ ರೀತಿ ಶಾರ್ಟ್ ಆನ್ಸರ್ ಬೇಕಾದ್ರೆ ಶಾರ್ಟ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಲಾಂಗ್ ಆನ್ಸರ್ ಬೇಕಾದರೆ ನೀವು ಲಾಂಗ್ ಆನ್ಸರ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೋಮ್ವರ್ಕ್ ಪ್ರತಿದಿನ ಕೊಡೋ ಹೋಮ್ವರ್ಕ್ನ ಎಷ್ಟೇ ಹೋಮ್ವರ್ಕ್ಸ್ ಕೊಟ್ಟರು ಈಸಿ ಮೆಥಡಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಬೋದು. ನೀವು ನೋಡ್ಬೋದು, ಈಗ ನಾನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಕಾಡೆಮಿಕ್ ಕೋರ್ಸಸ್ಸಿಂದ ಹಿಡಿದು ವೆಕೇಶ್ನಲಿ ಕೋರ್ಸಸ್ ತನಕ, ಎಜುಕೇಷನಿಂದ ಹಿಡಿದು ಟಿಲ್ ನೀವು ಜಾಬ್ಗೆ ಹೋಗೋ ತನಕ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಎಷ್ಟು ಕೋರ್ಸಸ್ ಬರ್ತಿದೆ, ಇದರಲ್ಲಿ ಎಷ್ಟು ಉಪಯೋಗ ಇದೆ ಅಂತ ನೀವೇ ಎಲ್ಲ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನೀವು ಆಚೆ ಮಾಡಬೇಕು ಅಂದರೆ ಒಂದು ಕೋರ್ಸಸ್ಗೂ ನೀವು ಒಂದು ಚಾರ್ಜಸ್ಗಳನ್ನ ಪೇ ಮಾಡೋದಿರುತ್ತೆ. ಬಟ್ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನೀವು 1 ಟೈಮ್ ಆಕ್ಸೆಸ್ನ ಮಾಡಿಸ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ತನಕ ಒಳ್ಳೆ ಎಜುಕೇಷನ್ನ ತಗೊಂಡು ನಿಮ್ಮ ಭವಿಷ್ಯನ ಕೂಡ ನೀವೇನೆ ರೂಪಿಸ್ಕೊಬೋದು. ಎನಿ ಟೈಮ್ ಎನಿವೇರ್ ನೀವು ಬೇಕಾದರೂ ಕೂಡ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಕೋರ್ಸಸ್ಗಳನ್ನ ನೀವು ಆಕ್ಸೆಸ್ನ ಮಾಡಿ ತಗೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲರ್ನಿಂಗ್ ವೆಬಿನಾರ್.